ಮದ್ವೆನ ಒಬ್ಬ ಸೋಂಬೇರಿ ಹುಡುಗ ರಘು ಜೊತೆ ಮಾಡಿರ್ತಾರೆ. ಅಬ್ಬ, ಈ ಪಲ್ಲವಿ ಮದುವೆ ಒಂದಾಯ್ತಲ್ಲ, ನೆಮ್ಮದಿ ಒಂಥರ ತಲೆ ತೊಳ್ಕೊಂಡಂಗೆ ಆಗ್ಬಿಡ್ತು ಅಲ್ವೇನ್ರಿ? ಹೌದು ಕಣೆ, ಈ ಹೆಣ್ಮಕ್ಳಂದ್ರೆ ಒಂದು ದೊಡ್ಡ ಜವಾಬ್ದಾರಿ ತಲೆ ಮೇಲಿದ್ದ ಹಾಗೆ. ಅವ್ರ ಮದುವೆ ಆಗೋವರೆಗೂ ನಮ್ಗೊಂಥರ ಭಾರ ತಲೆ ಮೇಲಿದ್ದ ಹಾಗಾಗಿರುತ್ತೆ. ಇನ್ನೇನ್ ಚಿಂತೆ ರೀ ನಮ್ಗೆ, ಆ ಇದ್ದಿದ್ದ ದೊಡ್ಡ ಜವಾಬ್ದಾರಿನ ಇಳಿಸ್ಬಿಟ್ಟಿದೀವಲ್ಲ. ಇನ್ನು ಅವಳುಂಟು, ಅವಳ ಗಂಡನ ಮನೆಯವ್ರುಂಟು, ಏನಾದ್ರೂ ಮಾಡ್ಕೊಳ್ಳಿ. ಈ ಕಡೆ ಪಲ್ಲವಿ ಗಂಡನ ಮನೆಯಲ್ಲಿ. ನೋಡ್ ಪಲ್ಲವಿ, ನಾನಂತೂ ಯಾವ ಕೆಲಸ ಮಾಡೋನಲ್ಲ. ನಮ್ದು ಒಂದು ಮನೆ ಬಾಡಿಗೆ ಬರುತ್ತಲ್ಲ, ಅಷ್ಟರಲ್ಲೇ ಜೀವನ. ಹಂಗಾಗಿ ನೀನು ನನಗೆ ಅದು ಬೇಕು ಇದು ಬೇಕು, ಅದು ಕೊಡಿಸಿ ಇದು ಕೊಡಿಸಿ, ಈ ಥರ ಯಾವುದೇ ಡಿಮಾಂಡು ಇಡಂಗಿಲ್ಲ. ಇರೋದ್ರಲ್ಲಿ ಸುಮ್ಮನೆ ಜೀವನ ಮಾಡ್ಕೊಂಡು ಹೋಗಬೇಕು. ನಾನು ಇದನ್ನೆಲ್ಲ ಮದುವೆಗಿನ ಮೊದಲೇ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿನೇ ನಿನ್ನ ಮದುವೆ ಆಗಿರೋದು. ಏನು, ನೀವು ಯಾವ ಕೆಲಸನೂ ಮಾಡ್ತಾ ಇಲ್ಲ ಅಂತ ಅಪ್ಪ ಅಮ್ಮಂಗೆ ಮೊದಲೇ ಗೊತ್ತಿತ್ತಾ? ಹೌದು, ಮೊದಲೇ ಗೊತ್ತಿತ್ತು. ವಿಷಯ ಏನಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ನೀನು ಭಾರ ಆಗಿದ್ದೆ. ಅವರಿಗೆ ನಿನ್ನ ಮದುವೆಯನ್ನು ಮಾಡಿ ಆಚೆ ಕಳಿಸಿದ್ರೆ ಸಾಕಾಗಿತ್ತು. ಮದುವೆ ಮಾಡ್ಕೊಳ್ತಿದ್ದವನು ಯಾರು, ಏನು ಕೆಲಸ ಮಾಡ್ತಾನೋ ಇಲ್ವೋ, ಅದೆಲ್ಲ ಯಾವ ಯೋಚನೆನೂ ಅವ್ರಿಗೆ ಇರಲಿಲ್ಲ. ಪಲ್ಲವಿಗೆ ಗಂಡನ ಮಾತು ಕೇಳಿ ತುಂಬಾ ಬೇಜಾರು ಆಗುತ್ತೆ, ಕೋಪನೂ ಬರುತ್ತೆ. ಆದ್ರೆ ಅವಳಿಗೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವಳ ತಂದೆ ತಾಯಿ ಇರೋದೇ ಹಾಗೆ ಅಂತ ಅವಳಿಗೂ ಗೊತ್ತಿರತ್ತೆ. ಹಾಗಾಗಿ ಅವಳು ರಘು ಜೊತೆಗೆ ಹಾಗೂ ಹೀಗೂ ಜೀವನ ಮಾಡ್ಕೊಂಡು ಹೊರಟಿರ್ತಾಳೆ. 1 ವರ್ಷದಲ್ಲಿ ಅವಳಿಗೊಂದು ಹೆಣ್ಣು ಮಗು ಕೂಡ ಆಗತ್ತೆ. ನಿಧಾನವಾಗಿ ಮಗು ಬೆಳೆದು ದೊಡ್ಡವಳಾಗ್ತಾ ಇರ್ತಾಳೆ. ಅದರ ಜೊತೆಗೆ ಅವಳ ಅವಶ್ಯಕತೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತಿರತ್ತೆ. ರೀ, ನಮ್ಮ ಅಂಜು ಬೆಳೆದು ದೊಡ್ಡವಳಾಗ್ತಾ ಇದ್ದಾಳೆ. ಇನ್ನೇನು ನಾವು ಅವಳನ್ನ ಸ್ಕೂಲಿಗೆ ಬೇರೆ ಸೇರಿಸ್ಬೇಕು. ಸ್ಕೂಲ್ದೆಲ್ಲ ಖರ್ಚು ಏನು ಸ್ವಲ್ಪ ಆಗುತ್ತಾ ಹೇಳಿ? ನೋಡಿ, ಇಲ್ಲಿವರೆಗೂ ಇದ್ದ ಹಾಗೆ ಇನ್ನು ಮುಂದೆನೂ ಇರಲ್ಲ. ನಾನೇನೋ ಇರೋದ್ರಲ್ಲೇ ಇಲ್ಲಿವರೆಗೂ ಹೇಗೋ ಜೀವನ ಮಾಡ್ಕೊಂಡು ಬಂದೆ. ಆದರೆ ಇನ್ಮೇಲೆ ನನ್ನ ಮಗಳಿಗೆ ಯಾವ ಕೊರತೆ ಆಗೋದು ನನಗಿಷ್ಟ ಇಲ್ಲ. ಏನೇ ನಿಂದು, ಆರಾಮ್ ಮಲಗಿದ್ದೀನಿ, ಬಂದು ಒಳ್ಳೆ ತಲೆ ತಿನ್ನಕ್ಕೆ ಶುರು ಮಾಡ್ತೀಯಪ್ಪ. ಅಲ್ರಿ, ಬರೋ ಒಂದು ಮನೆ ಬಾಡಿಗೆಯಲ್ಲಿ ಇಲ್ಲಿವರೆಗೂ ಹೇಗೋ ಜೀವನ ಮಾಡ್ಕೊಂಡು ಬಂದ್ಬಿಟ್ವಿ. ಆದರೆ ಇನ್ಮೇಲೆ ಹಾಗಾಗಲ್ವಲ್ಲ. ನಮ್ಮ ಮಗಳು ಬೆಳೆದು ದೊಡ್ಡವಳಾಗ್ತಿದ್ದಾಳೆ, ಅವಳು ಸ್ಕೂಲ್ ಖರ್ಚು ಇದೆಲ್ಲ ಹೇಗೆ ನಿಭಾಯಿಸೋಕ್ಕಾಗತ್ತೆ ಹೇಳಿ? ಹಾಗಾಗಿ ನೀವೇನಾದರೂ ಒಂದು ಜಾಬಿಗೆ ಹೋದರೆ ಒಳ್ಳೇದು ಅಂತ ಅನಿಸುತ್ತೆ. ಇವಳು ಯಾಕೋ ಬಿಡಂಗೆ ಕಾಣಲ್ಲ. ಪದೇ ಇದನ್ನೇ ಹೇಳಿ ತಲೆ ತಿಂತಾ ಇದ್ದಾಳೆ. ಇನ್ನು ಸುಮ್ಮನೆ ಇರೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಕೆಲಸ ಹುಡುಕ್ಲೇಬೇಕೇನಪ್ಪ. ಸರಿ ಆಯ್ತು ಬಿಡೆ, ನಾಳೆಯಿಂದನೇ ಯಾವುದಾದ್ರೂ ಒಂದು ಕೆಲಸ ಹುಡುಕ್ತೀನಿ. ರಘು ಪ್ರತಿದಿನ ಕೆಲಸ ಹುಡುಕಕ್ಕೆ ಅಂತ ಮನೆಯಿಂದ ಆಚೆ ಹೋಗ್ತಿರ್ತಾನೆ. ಆದರೆ ಖಾಲಿ ಕೈಯಲ್ಲಿ ವಾಪಸ್ ಬರ್ತಾ ಇರ್ತಾನೆ. ದಿನ ಬೆಳಗ್ಗೆ ಕೆಲಸ ಹುಡುಕ್ತೀನಿ ಅಂತ ಆಚೆ ಹೋಗ್ತಾರೆ, ಖಾಲಿ ಕೈಯಲ್ಲಿ ವಾಪಸ್ ಬರ್ತಾರೆ. ಇಷ್ಟು ದಿನ ಆದರೂ ಯಾವ ಕೆಲಸನೂ ಹುಡ್ಕೊಂಡಿಲ್ಲ. ಚೆನ್ನಾಗಿ ಗೊತ್ತು, ಇವ್ರಿಗೆ ಮೊದಲೇ ಕೆಲಸ ಮಾಡೋ ಆಸಕ್ತಿ ಇಲ್ಲ, ಹಾಗಾಗಿ ಇಂಟ್ರೆಸ್ಟಿಂದ ಹುಡುಕೂ ಇರಲ್ಲ. ಅಂದಮೇಲೆ ಕೆಲಸ ಹೇಗೆ ತಾನೇ ಸಿಗುತ್ತೆ? ನನಗೆ ಗೊತ್ತು, ಇವ್ರು ಯಾವ ಕೆಲಸನೂ ಮಾಡೋರಲ್ಲ. ನಾನು ನೋಡಿದ್ರೆ ನನ್ನ ಮಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಈಗಿರೋ ನಮ್ಮ ಇನ್ಕಮಲ್ಲಿ ಅದೆಲ್ಲ ಹೇಗೆ ಸಾಧ್ಯ? ಅದಕ್ಕೆ ಇವ್ರಿಗೆ ಕೆಲಸಕ್ಕೆ ಹೋಗಿ ಅಂತ ಹೇಳಿದೆ. ಇವ್ರು ನೋಡಿದ್ರೆ ಈ ಥರ ಇದ್ದಾರೆ. ಈಗ ಇವಳನ್ನ ನೋಡ್ಕೊಳ್ಳೋದು ಬಿಟ್ಟು ನಾನು ಕೆಲಸಕ್ಕೆ ಹೋಗೋದು ಅಷ್ಟು ಈಸಿ ಇಲ್ಲ. ಏನು ಮಾಡೋದಪ್ಪ ದೇವ್ರೆ, ಏನಾದರೂ ದಾರಿ ತೋರಿಸು. ಒಂದಿನ ಮನೆಗೆ ಪಲ್ಲವಿ ಹತ್ರ ಏನೋ ಮಾತಾಡಬೇಕು ಅಂತ ಅವಳ ಫ್ರೆಂಡ್ ಪ್ರಿಯಾ ಬಂದಿರ್ತಾಳೆ. ಪಲ್ಲವಿ, ನನಗೆ ಮಕ್ಕಳಿಲ್ಲ, ನೀನು ನನ್ನ ಮಗುಗೆ ಜನ್ಮ ಕೊಡೋದಾದ್ರೆ ನಾನು ನೀನು ಕೇಳಿದಷ್ಟು ಹಣ ಕೊಡೋಕೆ ರೆಡಿ ಇದ್ದೀನಿ. ಏನು ಹೇಳ್ತಾ ಇದೀಯ ಪ್ರಿಯಾ? ನಿನ್ನ ಮಗುಗೆ ನಾನು ಜನ್ಮ ಕೊಡೋದಾ? ಅದು ಹೇಗೆ ಸಾಧ್ಯ? ಪಲ್ಲವಿ, ಇದಕ್ಕೆ ಸರ್ಗಸಿ ಅಂತ ಹೇಳ್ತಾರೆ. ಮಗು ನನ್ನ ಮತ್ತೆ ನನ್ನ ಗಂಡಂದೇ ಆಗಿರತ್ತೆ, ಆದರೆ ಮಗು ಬೆಳೆಯೋದು ಮಾತ್ರ ನಿನ್ನ ಹೊಟ್ಟೆಯಲ್ಲಿ. ಇದು ಸಾಧ್ಯ ಇದೆ ಪಲ್ಲವಿ, ನೀನು ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೋಡು, ಯೋಚನೆ ಮಾಡಿ ಹೇಳು. ಪಲ್ಲವಿ ತುಂಬ ಯೋಚನೆ ಮಾಡಿ ಕೊನೆಗೆ ಒಪ್ಕೋತಾಳೆ. ನನಗೆ ಒಪ್ಪಿಗೆ ಇದೆ ಪ್ರಿಯಾ, ಆದರೆ ನನಗೆ ಇದಕ್ಕೆ ಬದಲಾಗಿ ಒಂದು 4-5 ಲಕ್ಷನಾದರೂ ಬೇಕು. ನಾನು ಇದಕ್ಕೆ ಯಾಕೆ ಒಪ್ಕೊಳ್ತಾ ಇದ್ದೀನಂದರೆ ನನ್ನ ಮಗಳು ಎಜುಕೇಷನ್ಗೋಸ್ಕರ. ಅದಕ್ಕೋಸ್ಕರನೇ ನಾನು ಇಷ್ಟು ಹಣನೂ ಕೇಳ್ತಾ ಇರೋದು. 5 ಲಕ್ಷ ತಾನೇ? ಸರಿ, ನನಗೆ ಒಪ್ಪಿಗೆ ಇದೆ. ನನಗೆ ನೀನು ಒಪ್ಕೊಂಡಿಯಲ್ಲ, ನನಗೆ ಬಹಳ ಖುಷಿ ಆಯ್ತು ಪಲ್ಲವಿ. ಥ್ಯಾಂಕ್ ಯು ಸೋ ಮಚ್. ಪಲ್ಲವಿಗೆ ತನಗಿಷ್ಟು ಹಣ ಸಿಗೋ ಒಂದು ಅವಕಾಶ ಸಿಕ್ಕಿದ್ರಿಂದ ತುಂಬ ಖುಷಿ ಆಗ್ತಾಳೆ. ಈ ವಿಷಯನ ಅವಳು ಗಂಡನ ಹತ್ರ ಹೇಳ್ತಾಳೆ. ಅವನು ಕೂಡ ಖುಷಿ ಆಗ್ತಾನೆ. ಮುಂದೆ ಎಲ್ಲ ಮೆಡಿಕಲ್ ಪ್ರೊಸೀಜರ್ ನಂತರ ಪಲ್ಲವಿ ಹೊಟ್ಟೆಲಿ ಅವಳ ಫ್ರೆಂಡ್ ಪ್ರಿಯಾ ದಂಪತಿಗಳ ಮಗು ಬೆಳೆಯೋಕೆ ಶುರುವಾಗುತ್ತೆ. ಹಲೋ ಪ್ರಿಯಾ, ನನ್ನ ಮಗಳನ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು, ಹಾಗಾಗಿ ನನಗೊಂದು 50,000 ಬೇಕಿತ್ತು. ಸರಿ ಪಲ್ಲವಿ, ಅದಕ್ಕೇನಂತೆ, ಬರೀ 50,000 ಅಲ್ಲ, ಇನ್ನೂ ಏನೇನು ಖರ್ಚು ಬರುತ್ತೆ ಏನೋ. ಈಗ ನಾನು ನಿನಗೆ 1 ಲಕ್ಷ ರೂಪಾಯಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀನಿ, ಸರಿನಾ? ಸರಿ ಪ್ರಿಯಾ, ಥ್ಯಾಂಕ್ಸ್ ಯಾಕೆ ಹೇಳ್ತೀಯ ಪಲ್ಲವಿ? ಅದು ನಾನು ಹೇಗೂ ನಿನಗೆ ಕೊಡಬೇಕಾಗಿರೋ ಹಣ ತಾನೆ. ಪಲ್ಲವಿ ಮಗಳನ್ನ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಾಳೆ. ಹೀಗೆ ಎಲ್ಲ ಸಮಸ್ಯೆನೂ ತಾನು ಬಗೆಹರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವಳಿಗೆ ಬರುತ್ತೆ. ಹಾಗಾಗಿ ಖುಷಿಯಾಗಿರ್ತಾಳೆ. ಹೀಗೆ ಕೆಲವು ತಿಂಗಳುಗಳು ಕಳೆಯುತ್ತೆ. ರೀ, ಇತ್ತೀಚೆಗೆ ಈ ಮಗು ಬಗ್ಗೆ ನಾನು ತುಂಬಾ ಅಟ್ಯಾಚ್ಡ್ ಆಗಿದ್ದೀನಿ. ಮಗು ಹುಟ್ಟಿದ ಮೇಲೆ ಅದನ್ನು ಅವ್ರ ತಂದೆ ತಾಯಿ ಕೊಡಬೇಕಲ್ಲ ಅಂತ ನೆನೆಸ್ಕೊಂಡ್ರೆ ನನಗೆ ಸಂಕಟ ಆಗ್ತಿದೆ. ಈ ಮಗು ನನ್ನ ಹತ್ರನೇ ಇರಬಾರ್ದಿತ್ತ ಅಂತ ಅನಿಸುತ್ತೆ. ಸಾಕು ಸುಮ್ಮನಿರೆ,
ಅಷ್ಟೊಂದೆಲ್ಲ ಹಚ್ಕೊಳಕ್ಕೆ ಇದೇ ನಿನ್ನ ಮಗುನ? ಯಾರ್ದೋ ಮಗು ಇದು. ನಿನಗೆ ನಿನ್ನ ಮಗಳಿಲ್ವಾ? ಹೌದು ರೀ, ಈ ಮಗು ನಂದಲ್ಲ ಅಂತ ನನಗೆ ಗೊತ್ತು. ಆದರೂ ಇತ್ತೀಚೆಗೆ ಈ ಮಗುನ ನಾನು ತುಂಬ ಹಚ್ಕೊಳ್ತಾ ಇದ್ದೀನಿ. ಸಾಕು ಮಾಡಿ ನಿನ್ನ ನಾಟಕನ. ಯಾರ್ದೋ ಮಗುನ ಇವಳು ಹಚ್ಕೋತಾಳಂತೆ, ಅದನ್ನು ಇಟ್ಕೋಬೇಕು ಅಂತ ಅನ್ಸುತ್ತಂತೆ ಇವಳಿಗೆ. ಸುಮ್ಮನೆ ಹೋಗು. ಅದು ಹುಡ್ತಿದ್ದಾಗೆ ಅವ್ರಿಗೆ ಕೊಡ್ತಾ ಇರೋದು, ಹಣ ಎಷ್ಟು ಇಸ್ಕೋಬೇಕು ಅದನ್ನ ಇಸ್ಕೊಂಡು ಬರ್ತಾ ಇರೋದು ಅಷ್ಟೇ. ಏನೇ ಆದರೂ ಪಲ್ಲವಿಗೆ ಮೊದಲಿನ ಥರ ಹಣದ ಸಮಸ್ಯೆ ಈ ಥರ ಎಲ್ಲ ಏನೂ ಇರಲ್ಲ. ಜೀವನ ಚೆನ್ನಾಗಿ ನಡ್ಕೊಂಡು ಹೋಗ್ತಿರತ್ತೆ. ಆದರೆ ಈ ಸಂತೋಷ ನೆಮ್ಮದಿ ತುಂಬ ದಿನ ಉಳಿಯೋದಿಲ್ಲ. ಒಂದಿನ ಪಲ್ಲವಿಗೆ ಅವಳ ಫ್ರೆಂಡ್ ಪ್ರಿಯಾ ಫೋನ್ ಮಾಡ್ತಾಳೆ. ಪಲ್ಲವಿ, ನನಗೆ ಈ ಮಗು ಬೇಡ. ಯಾಕಂದರೆ ನಾನು ನನ್ನ ಗಂಡ ಇಬ್ಬರು ಬೇರೆ ಬೇರೆ ಆಗಿದ್ದೀವಿ. ಇನ್ನೇನು ಸದ್ಯದಲ್ಲೇ ನಮ್ಮ ಡಿವೋರ್ಸ್ ಕೂಡ ಆಗ್ತಾ ಇದೆ. ಏನು ಪ್ರಿಯಾ, ಏನು ಹೇಳ್ತಿದ್ಯಾ? ಈಗ ಹೀಗೆ ಹೇಳಿದ್ರೆ ಹೇಗೆ? ನನಗೆ ಹಣದ ಅವಶ್ಯಕತೆ ಕೂಡ ಇದೆ. ಈ ಮಗು ನಿಮ್ದಲ್ವಾ? ಈಗ ಹೀಗೆ ಹೇಳಿದ್ರೆ ನಾನು ಏನು ಮಾಡಲಿ? ಪ್ರಿಯಾ ಏನೂ ಆನ್ಸರ್ ಕೊಡದೆ ಕಾಲ್ ಕಟ್ ಮಾಡಿಬಿಡ್ತಾಳೆ. ಅಷ್ಟೇ ಅಲ್ಲ, ಅವಳ ಫೋನ್ ಸ್ವಿಚ್ ಆಫ್ ಮಾಡ್ತಾಳೆ. ನೋಡ್ ಪಲ್ಲವಿ, ನನಗೆ ನಿನ್ನ ಮತ್ತೆ ನಿನ್ನ ಮಗಳ ಖರ್ಚನ್ನೇ ತಲೆ ಮೇಲೆ ಹಾಕೊಳ್ಳೋಕ್ಕೆ ರೆಡಿ ಇಲ್ಲ ನಾನು. ಈಗ ನೋಡಿದ್ರೆ ಇನ್ ಯಾರ್ದೋ ಮಗು ಜವಾಬ್ದಾರಿ ಬೇರೆ ತಲೆ ಮೇಲೆ ತಂದಿಟ್ಟಿದ್ಯಾ. ನನ್ನಿಂದ ಇದೆಲ್ಲ ಆಗಲ್ಲಪ್ಪ. ನನಗೆ ನೀನು ಬೇಡ, ನಿನ್ನ ಮಗಳು ಬೇಡ. ನೀನು ಇಲ್ಲೇ ಇದ್ರೆ ನಿನ್ನ ಹೊಟ್ಟೆಯಲ್ಲಿರೋ ಈ ಯಾರ್ದೋ ಮಗು ಜವಾಬ್ದಾರಿನೂ ನನ್ನ ತಲೆ ಮೇಲೆ ಬರುತ್ತೆ. ಅದೆಲ್ಲ ನನ್ನಿಂದ ನಿಭಾಯಿಸೋಕ್ಕಾಗಲ್ಲ. ನೀನು ಈಗಲೇ ನಿನ್ನ ಮಗಳನ್ನ ಕರ್ಕೊಂಡು ಮನೆಯಿಂದ ಆಚೆ ಹೊರಟೋಗು. ರೀ, ಹಾಗೆ ಹೇಳಿದ್ರೆ ಹೇಗ್ರಿ? ನಾನು ಎಲ್ಲಿಗೆ ಹೋಗ್ಲಿ? ನೀವೇನು ಯೋಚನೆ ಮಾಡಬೇಡಿ. ಮಗು ಜವಾಬ್ದಾರಿ ನಾನೇ ತಗೋತೀನಿ. ಏನು ಜವಾಬ್ದಾರಿ ತಗೋತೀಯ? ಏನು ಮಾಡ್ತೀಯ ನೀನು? ಏನೂ ಆಗಲ್ಲ ರೀ, ಹಾಗನ್ಬೇಡ್ರಿ. ನನಗೆ ಸಾಧ್ಯ ಆಗಿರೋ ಯಾವುದಾದ್ರೂ ಕೆಲಸ ನಾನು ಮಾಡ್ತೀನಿ. ಮಗು ಹುಟ್ಟಿದ ನಂತರ ಏನು ಮಾಡಲಿ? ನಾನು ಜಾಸ್ತಿ ಏನು ಓದೋಳು ಅಲ್ಲ. ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀನಿ ಅಂತ ಹೇಳೋಕ್ಕೆ ದಯವಿಟ್ಟು ರೀ ಸ್ವಲ್ಪ ಸಮಯ ಅವಕಾಶ ಕೊಡಿ. ಮಗು ಹುಟ್ಟಿದ್ಮೇಲೆ ಏನಾದರೂ ನಾನು ಕೆಲಸ ಮಾಡ್ತೀನಿ. ನಾನು ಮಾಡಲೇಬೇಕು ಕೂಡ. ಯಾಕಂದರೆ ನೀವಂತೂ ಯಾವ ಕೆಲಸ ಮಾಡೋಕ್ಕೆ ತಯಾರಿಲ್ವಲ್ಲ. ಹೌದು ಕಣೆ, ನನಗೆ ಯಾವ ಕೆಲಸ ಮಾಡೋಕ್ಕೆ ಇಷ್ಟನೂ ಇಲ್ಲ, ನಾನು ಮಾಡೋದು ಇಲ್ಲ. ನೋಡು, ಸುಮ್ಮನೆ ವಾದ ಮಾಡಬೇಡ. ದಯವಿಟ್ಟು ನಿನ್ನ ಮಗಳನ್ನ ಕರ್ಕೊಂಡು ಇಲ್ಲಿಂದ ಹೋಗ್ಬಿಡು. ಗಂಡನ ಮಾತಿಂದ ಪಲ್ಲವಿಗೆ ತುಂಬ ಕೋಪ ಬರುತ್ತೆ. ಹೆಂಡತಿ ಕಷ್ಟದ ಸಮಯದಲ್ಲಿ ಜೊತೆ ಇರಬೇಕಾಗಿದ್ದು ಗಂಡನ ಕರ್ತವ್ಯ. ಆದರೆ ನೀವು ಜೊತೆ ಇರೋದಲ್ಲ, ನನ್ನನ್ನು ಈ ಪರಿಸ್ಥಿತಿಲಿ ಮನೆಯಿಂದನೇ ಆಚೆ ಆಗ್ತಿದ್ದೀರಲ್ಲ. ನೋಡು, ಇಂಥ ಬೇಡದೆ ಇರೋ ಮಾತನ್ನೆಲ್ಲ ಕೇಳೋಕ್ಕೆ ಟೈಮ್ ಇಲ್ಲ ನನ್ನ ಹತ್ರ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಿದೆ ಇಲ್ಲಿಂದ ಹೊರಟೋಗ್ತಾ ಇರೋ. ಪಲ್ಲವಿ ತನ್ನ ಮಗಳನ್ನ ಕರ್ಕೊಂಡು ಮನೆಯಿಂದ ಆಚೆ ಬರ್ತಾಳೆ. ಅವಳಿಗೀಗಿರೋ ಒಂದೇ ಒಂದು ಆಸರೆ ಅಂದರೆ ತನ್ನ ತವರು ಮನೆ ಮಾತ್ರ. ಬೇರೆ ಯಾವ ದಾರಿನೂ ಅವಳಿಗಿರಲ್ಲ. ಪಲ್ಲವಿ, ಏನೇ ಇದು ಇದಕ್ಕಿದ್ದ ಹಾಗೆ ಬಂದಿದ್ಯಾ? ಹೌದು, ಎಷ್ಟು ದಿನ ಇರೋಕ್ಕಿಂತ ಬಂದಿದ್ಯಾ? ಅಮ್ಮ, ನಾನು ಇಲ್ಲಿಗೆ ಪರ್ಮನೆಂಟ್ ಆಗಿರೋಕ್ಕೋಸ್ಕರ ಬಂದಿದ್ದೀನಿ. ಅದೇನಾಯ್ತು ಅಂದರೆ ಇಷ್ಟ ಆಯ್ತಮ್ಮ. ಈಗ ನೀನೇ ಹೇಳು, ಈ ಪರಿಸ್ಥಿತಿಲಿ ನಾನು ಇನ್ನೆಲ್ಲಿಗೆ ಹೋಗ್ಲಿ? ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ಮಾಡ್ಕೊಂಡಿದ್ಯೆ? ಯಾರ್ದೋ ಮಗನ ಹೊಟ್ಟೆಲಿ ಇಟ್ಕೊಂಡಿದ್ಯಾ, ಜೊತೆಗೆ ನಿನ್ನ ಮಗಳು ಬೇರೆ. ಆ ಗಂಡನ ಮನೆನ ಪರ್ಮನೆಂಟಾಗಿ ಬಿಟ್ಟು ಬಂದಿದ್ಯಾ. ಗಂಡನ ಮನೆನೇ ಬಿಟ್ಟು ಬರೋ ಧೈರ್ಯ ಏನಾದರೂ ಹೆಂಗೆ ಮಾಡಿದ್ಯಾ ನೀನು? ಇಲ್ಲಪ್ಪ ಇಲ್ಲ, ನಿನ್ನನ್ನು ನಾವೆಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ. ನಿನಗಿಲ್ಲಿ ಜಾಗ ಇಲ್ಲ. ನಿನ್ನನ್ನು ಮದುವೆ ಮಾಡಿ ಕಳಿಸಿದ್ದೆ ನಮ್ಮ ಜವಾಬ್ದಾರಿ ಕಳ್ಕೊಬೇಕು ಅಂತ. ಮತ್ತೆ ಜವಾಬ್ದಾರಿನ ನಾವು ತಲೆ ಮೇಲೆ ಹೊತ್ಕೊಳಕ್ಕೆ ತಯಾರಿಲ್ಲ. ನಡಿ ಗಂಟು ಮೂಟೆ ಕಟ್ಟು, ನಡಿ ಇಲ್ಲಿಂದ. ಪಲ್ಲವಿಗೆ ಅವಳ ತಾಯಿ ಮನೇಲಿ ಕೂಡ ಜಾಗ ಸಿಗಲ್ಲ. ಪಲ್ಲವಿ ತವ್ರ ಮನೆಯಿಂದನೂ ಆಚೆ ಬರ್ತಾಳೆ. ಆಗ ಅವಳಿಗೆ ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ತಕ್ಷಣ ಅವಳು ಹಾಸ್ಪಿಟಲಿಗೆ ಬರ್ತಾಳೆ. ಅಲ್ಲಿ ಅವಳು ಒಂದು ಮುದ್ದಾದ ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಮಗು ಎಷ್ಟು ಮುದ್ದಾಗಿದೆ. ಇದ್ರ ತಂದೆ ತಾಯಿ ಇಬ್ರು ನಿಜವಾಗ್ಲೂ ದುರಾದೃಷ್ಟವಂತರು. ಇಷ್ಟು ಮುದ್ದಾದ ಮಗು ಹುಟ್ಟಿದೆ, ಅದನ್ನ ನೋಡೋ ಭಾಗ್ಯ ಅವರಿಗಿಲ್ಲ. ಅಷ್ಟೊತ್ತಿಗಲ್ಲಿಗೆ ಡಾಕ್ಟರ್ ಬರ್ತಾರೆ. ಪಲ್ಲವಿ, ಮಗು ತಂದೆ ಬಂದಿದ್ದಾರೆ, ಅವರು ಮಗುನ ನೋಡ್ಬೇಕಂತೆ. ಸರಿ ಡಾಕ್ಟರ್. ಪಲ್ಲವಿ, ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ನಾನು ನನ್ನ ಮಗುನ ನೋಡ್ಕೋತೀನಿ. ನನ್ನ ಮಗು ಅದ್ರ ತಾಯಿಗೆ ಬೇಡ ಆಗಿರ್ಬೋದು, ಆದರೆ ನನಗೆ ಬೇಕು. ನಾನು ನನ್ನ ಜವಾಬ್ದಾರಿನ ನಿಭಾಯಿಸ್ತೀನಿ. ಹೌದಾ, ತುಂಬ ಖುಷಿ ಆಯಿತು. ನೀವು ಈ ಮಗು ಹೆತ್ಕೊಡೋಕ್ಕೆ ನನಗೆ ಕೊಡೋ ಹಣದಲ್ಲಿ ಬಾಕಿ ಹಣ ಏನಿತ್ತಲ್ಲ, ಆ ಹಣನೂ ನನಗೆ ಕೊಡ್ತೀರಾ? ಖಂಡಿತ ಕೊಡ್ತೀನಿ. ಅಷ್ಟೇ ಅಲ್ಲ, ನೀವು ಬೇಕಿದ್ರೆ ನಮ್ಮನೇಲಿದ್ದು ನನ್ನ ಮಗುನ ನೋಡ್ಕೋಬೋದು. ಅದರಿಂದ ನನಗೆ ತುಂಬ ಸಹಾಯ ಆಗುತ್ತೆ. ನಾನು ನಿಮಗೆ ಸ್ಯಾಲ್ರಿ ಕೂಡ ಕೊಡ್ತೀನಿ. ಯಾಕಂದರೆ ಮಗುನ ನೋಡ್ಕೊಳ್ಳೋಕ್ಕೆ ನನಗಾಗಲ್ಲ, ಯಾರಾದರೂ ಒಬ್ಬರು ಬೇಕೇ ಬೇಕು. ಪಲ್ಲವಿ ತನ್ನ ಈ ಕಷ್ಟದ ಪರಿಸ್ಥಿತಿಲಿ ದೇವರೇ ತನಗೊಂದು ದಾರಿ ತೋರಿಸಿದ್ದಾರೆ ಅಂತ ಅಂದ್ಕೊಂಡು ಅದಕ್ಕೆ ಒಪ್ಕೊಂಡು ರಜತ್ ಜೊತೆ ಅವ್ರ ಮಗುನ ನೋಡ್ಕೊಳ್ಳೋಕ್ಕೆ ಅವ್ರ ಮನೆಗೆ ಹೋಗ್ತಾಳೆ. ರಜತ್ ಮನೇಲಿ ಪಲ್ಲವಿ ಅವ್ರ ಮಗುನ ನೋಡಿಕೊಂಡು ತುಂಬ ಚೆನ್ನಾಗಿ ಮನೇನೂ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ. ನಿಧಾನವಾಗಿ ರಜತ್ಗೆ ಪಲ್ಲವಿ ಮೇಲೆ ಪ್ರೀತಿ ಆಗುತ್ತೆ. ಪಲ್ಲವಿ, ನನ್ನ ಮಗ ಮತ್ತು ನಿನ್ನ ಮಗಳು ಇಬ್ಬರು ಅಕ್ಕ ತಮ್ಮಂತರ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರಲ್ಲ. ಹೊಂದ್ಕೊಳ್ದೆ ಏನು ಹೇಳಿ, ಇಬ್ರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋರಲ್ವಾ, ಹೊಂದ್ಕೊಂಡೇ ಹೊಂದ್ಕೋತಾರೆ. ಪಲ್ಲವಿ, ನೀನು ನನ್ನ ಮಗನ, ನನ್ನ ಮನೇನ ತುಂಬ ಚೆನ್ನಾಗಿ ನೋಡ್ಕೋತಾ ಇದೆಯಾ. ನನಗೆ ತುಂಬ ಖುಷಿಯಾಗಿದೆ. ಇಷ್ಟೇ ಅಂದರೂ ಇದು ನನ್ನ ಕೆಲಸ ಅಲ್ವಾ, ಶ್ರದ್ಧೆಯಿಂದ ನಾನು ಮಾಡಲೇಬೇಕು.
ನಿಜ ಹೇಳಬೇಕಂದ್ರೆ ನಿಮ್ಮಿಂದ ನನಗೆ ತುಂಬ ಸಹಾಯ ಆಗಿದೆ. ನನಗೆ ಆಶ್ರಯ ಇಲ್ಲದೇ ಇರೋ ಸಮಯದಲ್ಲಿ ಆಶ್ರಯ ಕೊಟ್ಟಿದ್ದೀರಾ, ಕೆಲಸ ಕೊಟ್ಟಿದ್ದೀರಾ, ಸಂಬಳ ಕೊಟ್ಟಿದ್ದೀರಾ. ಇದರಿಂದಾಗಿ ನನ್ನ ಮಗಳು ಎಜುಕೇಷನ್ಗೂ ಸಹಾಯ ಆಗಿದೆ. ಪಲ್ಲವಿ, ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಅದೇನು ಹೇಳಿ? ಪಲ್ಲವಿ, ನೀನು ನನ್ನನ್ನು ಮದುವೆ ಆಗ್ತೀಯಾ? ನನ್ನ ಮನಸಾರೆ ಈ ಮಾತು ಕೇಳ್ತಾ ಇದ್ದೀನಿ. ನಿನ್ನ ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಆಗಿದೆ ಅಂತ ನನಗೆ ಗೊತ್ತು. ನನಗೆ ನೀನು ತುಂಬ ಇಷ್ಟ ಆಗಿದೆಯಾ. ನಾವಿಬ್ಬರು ಮದುವೆ ಆಗಿ ಹೊಸ ಜೀವನ ಯಾಕೆ ಶುರು ಮಾಡ್ಬೋದು. ನಮ್ಮಿಬ್ಬರು ಮಕ್ಕಳ ಜೊತೆ ನಾವು ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದು. ಪಲ್ಲವಿಗೆ ರಜತ್ ಮಾತು ಸರಿ ಅನ್ಸುತ್ತೆ. ಅವಳು ಇನ್ನೇನು ತನಗೆ ಒಪ್ಪಿಗೆ ಇದೆ ಅಂತ ಹೇಳಬೇಕು ಅಂತಿರ್ತಾಳೆ. ಅಷ್ಟೊತ್ತಿಗೆ ಅವಳಿಗೆ ಅವಳ ಮೊದಲನೇ ಗಂಡ ರಘು ಕಾಲ್ ಬರುತ್ತೆ. ಹಲೋ ಪಲ್ಲವಿ, ಪಲ್ಲವಿ, ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ತುಂಬ ಏಟಾಗಿದೆ ಪಲ್ಲವಿ, ತಲೆಗಂತೂ ಸಿಕ್ಕಾಪಟ್ಟೆ ಏಟಾಗಿದೆ. ದಯವಿಟ್ಟು ಪಲ್ಲವಿ ವಾಪಸ್ ಬಂದ್ಬಿಡು. ಇದನ್ನ ಕೇಳಿದ ಕೂಡಲೇ ಪಲ್ಲವಿಗೆ ಮೊದಲನೇ ಗಂಡ ರಘು ಬಗ್ಗೆ ಯೋಚನೆ ಶುರುವಾಗುತ್ತೆ. ಸರಿ ಸರಿ ರೀ, ನಾನು ಬರ್ತಾ ಇದ್ದೀನಿ. ಪಲ್ಲವಿ, ನೀನು ಬಾ, ಆದರೆ ಮತ್ತೆ ನಿನ್ನ ಮಗಳು ಓದು ಅದು ಇದು ಕೆಲಸ ಮಾಡ್ರಿ ಅಂತೆಲ್ಲ ತಲೆ ತಿನ್ನಕ್ಕೆ ಹೋಗ್ಬೇಡ. ಇನ್ನೂ ಅದೇ ಥರ ಮಾಡೋ ಹಾಗಿದ್ರೆ ನಿನ್ನ ಮಗಳನ್ನ ಯಾವುದಾದ್ರೂ ಒಂದು ಹಾಸ್ಟ್ಲಿಗೆ ಸೇರಿಸಿ ಬಂದ್ಬಿಡು. ಆಮೇಲೆ ಅದು ಯಾರ್ದೋ ಮಗು ಬೇರೆ ಇದೆಯಲ್ಲ, ಅದಕ್ಕೂ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಬಂದ್ಬಿಡು. ಅವ್ರು ಯಾರನ್ನು ಕರ್ಕೊಂಡು ಬರೋಕ್ಕೆ ಹೋಗಬೇಡ. ಇದನ್ನ ಕೇಳಿ ಪಲ್ಲವಿಗೆ ತನ್ನ ಗಂಡ ಇನ್ನೂ ಸುಧಾರಿಸಿಲ್ಲ ಅನ್ನೋದು ಅರ್ಥ ಆಗುತ್ತೆ. ನೋಡಿ, ನಾನಿನ್ನು ಯಾವತ್ತೂ ನಿಮ್ಮ ಹತ್ರ ಬರಲ್ಲ. ದಯವಿಟ್ಟು ಇನ್ಮೇಲೆ ನನಗೆ ಫೋನ್ ಮಾಡಕ್ಕೆ ಹೋಗಬೇಡಿ. ಹೀಗೆ ಹೇಳಿ ಪಲ್ಲವಿ ರಜತ್ನ ಮದುವೆ ಆಗೋಕ್ಕೆ ಒಪ್ಕೋತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.